ಸಚಿವ ಡಿ ಸುಧಾಕರ್ ಅವರಿಗೆ ಶ್ವಾಸಕೋಶದ ಸೋಂಕು ಗಂಭೀರವಾಗಿದ್ದು ಕೊನೆಯ ಹಂತದ ಚಿಕಿತ್ಸೆಯಾಗಿ ವೈದ್ಯರು ಈಗ ಶ್ವಾಸಕೋಶದ ಕಸಿ ಅಂದ್ರೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಲು ಮುಂದಾಗಿದ್ದಾರೆ. ಶ್ವಾಸಕೋಶವು ಚಿಕಿತ್ಸೆಗೆ ಸ್ಪಂದಿಸದಷ್ಟು ಹಾನಿಗೊಳಗಾದಾಗ ದಾನಿಯ ಆರೋಗ್ಯಕರ ಶ್ವಾಸಕೋಶವನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ರೋಗಿಗೆ ಅಳವಡಿಸುವುದೇ ಈ ಕಸಿ ವಿಧಾನವಾಗಿದೆ. ಸಾಮಾನ್ಯವಾಗಿ 55 ವರ್ಷದೊಳಗಿನ ಮೆದುಳು ನಿಷ್ಕ್ರಿಯಗೊಂಡ ದಾನಿಗಳಿಂದ ಶ್ವಾಸಕೋಶದ ಭಾಗವನ್ನ ಪಡೆಯಲಾಗುತ್ತೆ. ಭಾರತದಲ್ಲಿ ಅಂತಹ ಅಂಗಾಂಗ ದಾನ ಪ್ರಕ್ರಿಯೆಗಳನ್ನ 1994ರ ಮಾನವ ಅಂಗಾಂಗ ಮತ್ತು ಅಂಗಾಂಶಗಳ ಕಸಿ ಕಾಯ್ದೆಯಡಿ ಅತ್ಯಂತ ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗ್ತಾ ಇದೆ. ಈ ಕಾಯ್ದೆಯು ಚಿಕಿತ್ಸಕ ಉದ್ದೇಶಕ್ಕಾಗಿ ಅಂಗಾಂಗ ಸಂಗ್ರಹಣೆಯನ್ನ ಸುಗಮಗೊಳಿಸುವುದಲ್ಲದೆ ಯಾವುದೇ ರೀತಿಯ ಅಕ್ರಮ ವಾಣಿಜ್ಯ ವ್ಯವಹಾರಗಳನ್ನ ತಡೆಯುವಂತಹ ಗುರಿಯನ್ನ ಹೊಂದಿದೆ. ದಾನಿಗಳ ಶ್ವಾಸಕೋಶದ ಮೌಲ್ಯಮಾಪನವು ಈ ಸರ್ಜರಿಯಲ್ಲಿ ಅತ್ಯಂತ ನಿರ್ಣಾಯಕವಾಗಿದ್ದು, ಕೇವಲ 13% ಮೆದುಳು ಸತ್ತ ದಾನಿಗಳ ಶ್ವಾಸಕೋಶ ಮಾತ್ರ ಕಸಿಗೆ ಯೋಗ್ಯವಾಗಿರುತ್ತದೆ. ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಚಿವರಿಗೆ ಈ ಸಂಕೀರ್ಣ ಶಸ್ತ್ರಚಿಕಿತ್ಸೆ ನಡೆಸಿ ಜೀವ ಉಳಿಸಲು ವೈದ್ಯಕೀಯ ತಂಡ ಶ್ರಮಿಸ್ತಾ ಇದೆ.